मुख्यमंत्री बदलाबाबत विचारलेल्या प्रश्नावर महिला व बालकल्याण मंत्री लक्ष्मी हेब्बाळकर यांनी स्पष्टीकरण देताना सांगितले की मी सिद्धरामय्या यांच्या मंत्रिमंडळातील सदस्य असून पक्षाच्या चौकटीत राहूनच उत्तर देईन. नेतृत्व बदलाबाबत मला कोणतीही माहिती नाही. सोमवारी बेळगाव येथे पत्रकारांशी बोलताना त्यांनी सांगितले की पक्षाने दिलेली जबाबदारी आणि सरकारने सोपवलेले काम मी प्रामाणिकपणे पार पाडत आहे. या विषयाबद्दल मला काही माहिती नाही असे त्या म्हणाल्या. ಮತ್ತು DCM ಅವರೇ 10 ಮಟ್ಟ ಮಾತಾಡೋದಿಲ್ಲ ಅಂತ ಹೇಳೋದು ನನಗೆ ಗೊತ್ತಿಲ್ಲ. ನನಗೆ ಅದ್ರ ಗೊತ್ತಿಲ್ಲ. ಏನು ನಾನು ನಿನ್ನ ಕಾಲನೇ ಉತ್ತರ ಕೊಡಬೇಕು. ಅದ್ರ ಬಗ್ಗೆನೂ ನನಗೆ ಗೊತ್ತಿಲ್ಲ. ಯಾವ ಮುಹೂರ್ತ ನೋಡಿ, ಒಂದು ಮಾತು ಹೇಳ್ತೀನಿ, ವೆರಿ ಫ್ರ್ಯಾಂಕ್ ವಿತ್ ಯು. ಒಂದು ಮಾತು ಹೇಳ್ತೀನಿ, ದಯಮಾಡಿ ನಾನು ಒಬ್ಬ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಕ್ಯಾಬಿನೆಟ್ನಲ್ಲಿ ಮಂತ್ರಿ, ಪಕ್ಷದ ಚೌಕಟ್ಟಿನಲ್ಲಿ ಇರೋ ಅಂಥವಳು. ತಾವು ನನ್ನನ್ನು ಈಗಿಂದಲ್ಲ 26-27 ವರ್ಷದಿಂದ ತಮಗೆಲ್ಲರಿಗೂ ನಾನು ಪರಿಚಯ ಇದ್ದೀನಿ. ಯಾವತ್ತೂ ಕೂಡ ಪಕ್ಷದ ಚೌಕಟ್ಟಿನಲ್ಲೇ ನಾನು ಉತ್ತರಗಳನ್ನು ಕೊಡ್ತೀನಿ. ಇವತ್ತು ಕೂಡ ನಾನು ಅದನ್ನೇ ಹೇಳ್ತೀನಿ. ನಾಯಕತ್ವ ಬದಲಾವಣೆ ಆಗಿರ್ಬೋದು, ಮುಹೂರ್ತ ಫಿಕ್ಸ್ ಮಾಡಿರೋದಾಗಿರ್ಬೋದು, ಇದು ಯಾವುದೂ ಕೂಡ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಉಂಟು, ನಮ್ಮ ಮುಖ್ಯಮಂತ್ರಿಗಳುಂಟು, ನಮ್ಮ ಉಪಮುಖ್ಯಮಂತ್ರಿಗಳುಂಟು. ಪಕ್ಷ ಕೊಟ್ಟಿರುವಂಥ ಕೆಲಸ, ಸರ್ಕಾರ ವಹಿಸಿರುವಂಥ ಕೆಲಸ ನಾನು ಬಹಳಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾಯಿದ್ದೀನಿ. ಇದ್ರ ಹೊರತು ನನಗೇನೂ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಕೇಳೋದೂ ಏನೂ ತಪ್ಪಿಲ್ಲ. ಈಗ ನೋಡಿ, ನನಗಿನ್ನ ಹಿರಿಯರು ಬೆಳಗಾವಿನಲ್ಲಿದ್ದಾರೆ. ಆದರೆ ನನಗೆ ಅವಕಾಶ ಒಬ್ಬ ಮಹಿಳೆಯಾಗಿ, ಯಾಕಂತಂದರೆ ಪಕ್ಷದಲ್ಲಿ ಇಷ್ಟು ವರ್ಷ ನಾನು ಪಕ್ಷದ ಒಂದು ಬ್ಲಾಕ್ ಅಧ್ಯಕ್ಷ ಆಗಿ, ಜಿಲ್ಲಾ ಅಧ್ಯಕ್ಷ ಆಗಿ, ರಾಜ್ಯದ ಅಧ್ಯಕ್ಷ ಆಗಿ, ಪಕ್ಷ ಸಂಘಟನೆಯಲ್ಲಿರುವಂಥ ಅನುಭವ ಇರ್ಬೋದು, ಅಥವಾ ಮಹಿಳಾ ಒಂದು ಕೋಟ ಇರ್ಬೋದು, ಅಥವಾ ನಮ್ಮ ಜಾತಿ ಕೋಟ ಇರ್ಬೋದು, ಏನೇನೋ ಬಂದು ನನಗೆ ಅವಕಾಶ ಸಿಕ್ಕಿದೆ. ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಜನ ನನಗಿನ್ನ ಸೀನಿಯರ್ಸ್ ಇದ್ದಾರೆ, ಅನುಭವಸ್ಥರಿದ್ದಾರೆ. ನಮ್ಮ ಜಿಲ್ಲೆನಲ್ಲೂ ಕೇಳಿದ್ರೆ ತಪ್ಪಿಲ್ಲ, ಜಿಲ್ಲೆನಲ್ಲೂ ಮಾಡಿದ್ರು ತಪ್ಪಿಲ್ಲ, ರಾಜ್ಯದಲ್ಲಿ ಬೇರೆಯವ್ರು ಕೇಳಿದರೂ ತಪ್ಪಿಲ್ಲ, ಹೊಸಬ್ರನ್ನ ತೆಗೆದುಕೊಂಡು ಬಂದರೂ ತಪ್ಪಿಲ್ಲ. ನೋಡಿ, ಖಂಡಿತ ಆಗಬಹುದು. ಭಾಳ ದೊಡ್ಡ ಜಿಲ್ಲೆ ಇದೆ, 3 ಜಿಲ್ಲೆಗಳ ಸಮಾನವಾಗಿ ಬೆಳಗಾವಿ ಜಿಲ್ಲೆ ಇದೆ. ಅದು ನಂಬರ್ನೂ ಆಗ್ಬೋದು. ಯಾಕಂದರೆ BJP ಯವರು ಇದ್ದಂಥ ಸಂದರ್ಭದಲ್ಲಿ 5 ಜನ ಮಂತ್ರಿಗಳಿದ್ರು, 13 ಜನ ಕ್ಯಾಬಿನೆಟ್ ದರ್ಜೆಯ ಚೇರ್ಮನ್ಗಳಿದ್ರು BJP ಸರ್ಕಾರನಲ್ಲಿ. 3 ಜನ ಅಲ್ಲ, 5 ಜನ. ಶ್ರೀಮಂತ್ ಪಾಟೀಲ್, ಶಶಿಕಲಾ ಜೊಲ್ಲೆ, ಆಮೇಲೆ ಯಾರು ಕತ್ತಿಯವರಿದ್ದರು, ಲಕ್ಷ್ಮಣ್ ಸವದಿಯವರಿದ್ದರು. ದೊಡ್ಡ ಜಿಲ್ಲೆ ಇದೆ ರೀ. ನಮ್ಮ ವಾದ ಅಂತರೂ ಖಂಡಿತವಾಗ್ಲೂ ನಮ್ಮ ವಾದ ಅಂತರೂ ಇದ್ದೇ ಇದೆ. 13 ಜನರನ್ನ ಕ್ಯಾಬಿನೆಟ್ ಚೇರ್ಮನ್ ಮಾಡಿದರು, 5 ಜನರನ್ನ ಮಂತ್ರಿ ಮಾಡಿದರು. ನಮ್ಮ ದೊಡ್ಡ ಜಿಲ್ಲೆ ಇದೆ, ನಮ್ಮ ವಾದ ಖಂಡಿತ ಇದ್ದೇ ಇದೆ. ಬೆಳಗಾವಿಗೆ ಎಷ್ಟು ಮಂತ್ರಿ ಸ್ಥಾನ ಜಾಸ್ತಿ ಸಿಗುತ್ತೋ, ಎಷ್ಟು ಚೇರ್ಮನ್ಶಿಪ್ ಸ್ಥಾನ ಜಾಸ್ತಿ ಸಿಗುತ್ತೋ, ನಮ್ಮ ಸಂಘಟನೆಗೂ ಒಳ್ಳೆಯದಾಗುತ್ತೆ, ನಮ್ಮ ಅಡ್ಮಿನಿಸ್ಟ್ರೇಷನ್ಗೂ ಒಳ್ಳೆಯದಾಗುತ್ತೆ. ನಮಗೆ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ. ಅವ್ರು 3 ಕೊಟ್ಟರು ಸಂತೋಷ, 2 ಕೊಟ್ಟರು ಸಂತೋಷ, 4 ಕೊಟ್ಟರು ಸಂತೋಷ. ನನಗೆ ಅದ್ರ ಬಗ್ಗೆ ನಿಜವಾಗ್ಲೂ ಅಲ್ಲ, ಒಬ್ಬೊಬ್ರು ಕೇಳಿ ನಾನು ಕೂತಿದ್ದೀನಿ, ನಾನು ಎಲ್ಲರಿಗೂ ಉತ್ತರ ಕೊಡ್ತೀನಿ. ನಾನು ಇಂಡಿವಿಜುವಲ್ ಹೆಸರು ಹೇಳಿದರೆ ಇನ್ನೊಬ್ರು ತಪ್ಪು ತಿಳ್ಕೊಳ್ತಾರೆ. ಎಲ್ಲರಿಗೂ ಆಸೆ ಇದೆ. ಲಕ್ಷ್ಮಣ್ ಸವದಿಯವರು ನನಗೆ ತುಂಬ ಆತ್ಮೀಯರು, ತುಂಬ ಬೇಕಾದಂಥವ್ರು. ಅದೇ ರೀತಿ ಮಾಂತೇಶ್ ಕೌಜಲ್ಗಿಯವರಾಗಿರ್ಬೋದು, ಗಣೇಶ್ ಹುಕ್ಕೇರಿಯವರಾಗಿರ್ಬೋದು, ಅಶೋಕಣ್ಣ ಪಟ್ಟಣ್ಣವರಾಗಿರ್ಬೋದು, ಇನ್ನೂ ಬೇರೆ ಸೀನಿಯರ್ MLA ಗಳಾಗಿರ್ಬೋದು, ಫಸ್ಟ್ ಟೈಮ್ ಗೆದ್ದವರು ಆಗಿರ್ಬೋದು, ಎಲ್ಲರೂ ತುಂಬ ನಮಗೆ ಆತ್ಮೀಯ. ನಮ್ಮ ವಾದ, ಬೆಳಗಾವಿ ಭಾಳ ದೊಡ್ಡ ಜಿಲ್ಲೆ ಇದೆ, 3 ಜಿಲ್ಲೆನ ಸೇರಿಸಿದ್ರೆ 1 ಜಿಲ್ಲೆ ಆಗುತ್ತೆ. ಇನ್ನೂ 2-3 ಜಾಸ್ತಿ ಮಂತ್ರಿಗಿರಿ ಕೊಡಿ ಅಂತ ನಮ್ಮ ಒಂದು ವಿನಂತಿ ಅಷ್ಟೇ.
मंत्रिपदासाठी नावांबाबत विचारलेल्या प्रश्नावर त्यांनी सांगितले की सर्वजण आपलेच आहेत, कोणाचेही नाव वैयक्तिकरित्या घेणार नाही, मात्र जिल्ह्याला अधिक प्रतिनिधित्व मिळावे यावर आम्ही ठाम आहोत. विनोद कोलकार, KMM मराठी, बेळगाव. ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಸಮೃದ್ಧಿಯನ್ನು ಆಚರಿಸಿ. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಕಿಂಗ್ ಶುಲ್ಕದ ಮೇಲೆ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ಉಚಿತವಾಗಿ ಪಡೆಯಿರಿ. ಕೇವಲ 10% ಮುಂಗಡವಾಗಿ ಪಾವತಿಸಿ ಏಪ್ರಿಲ್ 1 ರಿಂದ 17 ರವರೆಗೆ ಫ್ಲೆಕ್ಸಿ ಗೋಲ್ಡ್ ದರದ ಪ್ರಯೋಜನಗಳನ್ನು ಪಡೆದುಕೊಳ್ಳಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ನಿಮಗೆ ಸಮೃದ್ಧ ಅಕ್ಷಯ ತೃತೀಯದ ಶುಭಾಶಯಗಳು.